सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो हिरियाणं नमो वज्रायाणं नमो लोये सौवसाहूणं ये सौ पंच नमो यारो सौवपवपडासनो मङ्गलाणञ्च सौवेसिं पढमं हवै मङ्गलम् पडमं हवै मङ्गलम् झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूं जिन वाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। जय बोलो पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर महामुनिराज की जय। आचार्य प्रवर श्री समय सागर जी मुनि महाराज की जय। परम पूज्य निर्व्यापक श्रवण मुनि श्री नियम सागर मुनि महाराज की जय। परम पूज्य निर्व्यापक श्रवण मुनि श्री प्रशांत सागर मुनि महाराज की जय। समस्त आचार्य संघ की जय। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಇದರಲ್ಲಿ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ 5 ಜೀವದ ಭಾವಗಳನ್ನು ಕುರಿತು ಅತ್ಯಂತ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಅಂದರೆ ಸಾಮಾನ್ಯ ರೂಪದಿಂದಲೂ, ವಿಶೇಷ ರೂಪದಿಂದಲೂ, ಮಾರ್ಗಣಗಳಿಂದಲೂ, ಗುಣಸ್ಥಾನಗಳಿಂದಲೂ ಹೀಗೆ ಇಲ್ಲಿ ಅವುಗಳ ಸ್ವರೂಪವನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. 5 ಭಾವಗಳ ಒಟ್ಟು ಭೇದಗಳು 53 ಆಗ್ತವೆ. ಹಾಗಾಗಿ ಇದು 53 ಭಾವಗಳ ಚರ್ಚೆ ಅನ್ನುವಂಥ ವಿಷಯವಾಗಿದೆ. ಇದರಲ್ಲಿ ನಾವು ಪರ್ಯಾಪ್ತಕ ಮತ್ತು ಅಪರ್ಯಾಪ್ತಕರ ಅಪೇಕ್ಷದಿಂದ ತಿಳಿಯುವಂಥದ್ದಿದೆ. ಪರ್ಯಾಪ್ತಕರ ಅಪೇಕ್ಷದಿಂದ ಸ್ವಲ್ಪ ತಿಳಿದಂತಾಗಿದೆ. ಇವಾಗ ಮಾರ್ಗಣ ಹಾಗೂ ಗುಣಸ್ಥಾನಗಳ ಮೂಲಕ 53 ಭಾವಗಳನ್ನು ಅಪರ್ಯಾಪ್ತಕರಲ್ಲಿ ತಿಳಿಯುವಂಥದ್ದಿದೆ. ಆದರೆ ನಿರ್ವೃತ್ತಿಯ ಪರ್ಯಾಪ್ತಕ ಹಾಗೂ ಲಬ್ಧಿಯ ಅಪರ್ಯಾಪ್ತಕ ಇವುಗಳ ಅಪೇಕ್ಷದಿಂದ ಎಷ್ಟೆಷ್ಟು ಭಾವಗಳು ಆ ಅವಸ್ಥೆಯಲ್ಲಿ ಈ ಜೀವರುಗಳಲ್ಲಿ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನೋಡ್ತಾ ಇದ್ದೇವೆ. ಈಗ ಗತಿ ಮಾರ್ಗಣದಲ್ಲಿ ನರಕಗತಿ, ತಿರ್ಯಂಶಗತಿ ಬಗ್ಗೆ ಸ್ವಲ್ಪ ತಿಳಿದಿದೆ. ಈಗ ಮನುಷ್ಯಗತಿಯ ಬಗ್ಗೆ ತಿಳಿಯುವಂಥ ಪ್ರಯತ್ನ ನಡೆದಿದೆ. ಅದನ್ನ ಗ್ರಂಥದ ಅನುಸಾರ ಮುಂದೆ ಹೇಗಿದೆಯೋ ಹಾಗೆ ತಿಳಿಯುತ್ತಾ ಹೋಗುವುದು. ಮುಂದೆ ಓದಬೇಕು. ಅವಿರತ ಸಂಯುಕ್ತ ಗುಣಸ್ಥಾನ, ಮನುಷ್ಯಗತಿ, ನಿರ್ವೃತ್ತಿ ಅಪರ್ಯಾಪ್ತಕ. ಅದೇ ಅಲ್ವಾ ಬಯ್ಯಾಜಿಯವರೇ? ಅದಾಗಿದೆ, ಅದು ಮುಂದೆ ಓದಬೇಕು. ಲಬ್ಧಿ ಅಪರ್ಯಾಪ್ತಕನ? ಲಬ್ಧಿ ಅಪರ್ಯಾಪ್ತಕ ಮನುಷ್ಯ. ಔಪಶಮಿಕ 0, ಶಾಯಿಕ 0, ಶಾಯೋಪಶಮಿಕ 9, ಔದಯಿಕ 13, ಪಾರಿಣಾಮಿಕ 3. ಲಬ್ಧಿಯ ಪರ್ಯಾಪ್ತಕ ಮನುಷ್ಯರು ಇವರು ಯಾರು ಅಂತಂದ್ರೆ, ಇವರು ಕೂಡ
ಅಷ್ಟು ಚಿಕ್ಕ ಮನುಷ್ಯರು. ಇವರ ಯಾವ ಲಬ್ಧಿಗಳು ಅಂದರೆ ಪರ್ಯಾಪ್ತಿಗಳು ಒಂದೂ ಪೂರ್ಣ ಆಗುವುದಿಲ್ಲ. ಪೂರ್ಣ ಆಗುವುದರಲ್ಲೇ ಮರಣ ಆಗ್ತದೆ. ಅಂತಹ ಅಪರ್ಯಾಪ್ತಕ ನಾಮಕರ್ಮದ ಉದಯದಿಂದ ಜನಿಸುವಂತ ಮನುಷ್ಯರು. ಹಾಗಾಗಿ ಇಲ್ಲಿ ಇವರು ಪರ್ಯಾಪ್ತಕ ಮನುಷ್ಯರಿಂದ ಭಿನ್ನವಾಗಿ ಇರ್ತಾರೆ. ಅಂದ್ರೆ ಇವರ ಪರ್ಯಾಪ್ತಕ ಮನುಷ್ಯರುಗಳ ಮಲಮೂತ್ರಾದಿ ಇತ್ಯಾದಿಗಳಲ್ಲಿ ಕೊಳಕು ಪದಾರ್ಥಗಳಲ್ಲಿ ಉತ್ಪನ್ನ ಆಗುವಂತಹ ಅವಸ್ಥಾ ಇರ್ತದೆ. ಇವರಿಗೆ ಸಮೂರ್ಛನ ಮನುಷ್ಯರು ಅಂತಾನೂ ಕರೀತಾರೆ. ಹಾಗೇನೆ ಇವರು ಪರ್ಯಾಪ್ತಿಗಳ ಪೂರ್ಣ ಆಗುವುದರಲ್ಲೇ ಮೃತ್ಯುವನ್ನ ಹೊಂದುತ್ತಾರೆ. ಅಂತರ್ಮುಹೂರ್ತಕ್ಕಿಂತ ಹೆಚ್ಚು ಬದುಕುವುದಿಲ್ಲ. ಇಂಥವರನ್ನ ಲಬ್ಧಿಯ ಪರ್ಯಾಪ್ತಕ ಮನುಷ್ಯರು ಅಂತ ಕರೀತಾರೆ. ಇವರಲ್ಲಿ ಔಪಶಮಿಕ ಭಾವಗಳು ಯಾವುವೂ ಇರುವುದಿಲ್ಲ. ಯಾಕಂದ್ರೆ ಇವರಲ್ಲಿ ಸಮ್ಯಕ್ ದರ್ಶನ ಇರುವುದಿಲ್ಲ. ಸಮ್ಯಕ್ ದರ್ಶನ ಬಿಲ್ಕುಲ್ ಇರುವುದಿಲ್ಲ, ಮಿಥ್ಯಾತ್ವವೇ ಇರ್ತದೆ. ಶಾಯಿಕದಲ್ಲಿ ಕೂಡ ಯಾವ ಭಾವಗಳು ಇರುವುದಿಲ್ಲ. ಇನ್ನು ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಭಾವ ಇರುವುದಿಲ್ಲ, ಅಜ್ಞಾನ ಭಾವ ಇರಬಹುದು. ಕೋಮತಿ ಕೋಶಿತ ಅಜ್ಞಾನ ಎರಡು ಇರ್ತದೆ. ಆಮೇಲೆ ದರ್ಶನಗಳಲ್ಲಿಯೂ ಕೂಡ ಚಕ್ಷು ಅಚಕ್ಷು ದರ್ಶನ ಇರ್ತದೆ. ಲಬ್ಧಿಗಳಲ್ಲಿ 5 ಲಬ್ಧಿಗಳು ಇವೆ. ಆಮೇಲೆ ಸಮ್ಯಕ್ತ್ವ ಭಾವ ಇರುವುದಿಲ್ಲ, ಚಾರಿತ್ರ ಭಾವನೂ ಇರುವುದಿಲ್ಲ, ಸಂಯಮವೂ ಇರುವುದಿಲ್ಲ. ಒಟ್ಟು ಕ್ಷಾಯೋಪಶಮಿಕ ಭಾವಗಳಲ್ಲಿ 9 ಭಾವಗಳಾಗ್ತವೆ. ಔದಯಿಕದಲ್ಲಿ ಮನುಷ್ಯಗತಿ ಉದಯದಲ್ಲಿದೆ. ಜನ್ಮ ಆಗುವುದರಲ್ಲೇ ಸತ್ತು ಹೋಗ್ತಾರೆ. ಅಂದ್ರೆ ಪರ್ಯಾಪ್ತಿಗಳ ಪೂರ್ಣ ಆಗುವುದರಲ್ಲೇ ಮರಣವಾಗ್ತದೆ. ಆದರೂ ಗತಿ ಮನುಷ್ಯಗತಿಯ ಲೆಕ್ಕದಲ್ಲೇ ಬರ್ತದೆ. ಕಷಾಯಗಳು ಎಲ್ಲ ಇವೆ. ವೇದಗಳಲ್ಲಿ ನಿಯಮದಿಂದ ಈ ಮನುಷ್ಯರು ನಪುಂಸಕರೇ ಆಗಿರುತ್ತಾರೆ, ಭಾವದಿಂದಲೂ ದ್ರವ್ಯದಿಂದಲೂ. ಲಬ್ಧಿಯ ಪರ್ಯಾಪ್ತಕ ಮನುಷ್ಯರು ನಪುಂಸಕ ವೇದ ಭಾವವುಳ್ಳವರಾಗಿರುತ್ತಾರೆ. ಆಮೇಲೆ ಮಿಥ್ಯಾ ದರ್ಶನ ಇರುತ್ತದೆ. ಯಾಕಂದ್ರೆ ಮಿಥ್ಯಾತ್ವ ಇದ್ದೇ ಇರ್ತದೆ. ಅದಕ್ಕೋಸ್ಕರನೇ ಅಪರ್ಯಾಪ್ತಕ ನಾಮಕರ್ಮದಲ್ಲಿ ಜನ್ಮ ಆಗ್ತಿದೆ. ಆಮೇಲೆ ಅಜ್ಞಾನ ಭಾವ ಇದೆ, ಅಸಂಯಮ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಅಶುಭ ಲೇಷಗಳು ಇರ್ತವೆ. ಇವರಿಗೆ ಶುಭ ಲೇಷಗಳು ಇರುವುದಿಲ್ಲ. ಕೃಷ್ಣ, ನೀಲ, ಕಾಪೋದ ಇವುಗಳಲ್ಲಿಯ ಲೇಷಗಳು ಇರ್ತವೆ. ಇದರಲ್ಲಿ ವಿಶೇಷ ಕೊಟ್ಟಿದ್ದಾರೆ ಬಯ್ಯಾಜಿಯವರೇ, ಓದ್ತೀನಿ. ಮನುಷ್ಯ ಲಬ್ಧಿ ಅಪರ್ಯಾಪ್ತಕದಲ್ಲಿ ಮಾತ್ರ 1ನೇ ಗುಣಸ್ಥಾನ ನಪುಂಸಕ ವೇದ ಹಾಗೂ ಅಶುಭ ಲೇಷ್ಯಗಳು ಇರುತ್ತವೆ. ಇದೇ ತರಹ ಲಬ್ಧಿ ಅಪರ್ಯಾಪ್ತಕ ತಿರ್ಯಂಚಗಳಲ್ಲಿಯೂ 25 ಭಾವಗಳು ಇರುತ್ತವೆ. ಲಬ್ಧಿಯ ಅಪರ್ಯಾಪ್ತಕ ತಿರ್ಯಂಚರದು ಮನುಷ್ಯರದು ಹೀಗೆ ಅಂತ ತಿಳ್ಕೋಬೇಕು. ಹೇಗೆ ವೇದ ನಪುಂಸಕ ವೇದ ಗುಣಸ್ಥಾನ 1 ತಿಳ್ಕೋಬೇಕು. ಆಮೇಲೆ ಲೇಷಗಳಲ್ಲಿ 3 ಅಶುಭ ಲೇಷ ಆಯ್ತು. ಔದಯಿಕ ಭಾವಗಳು ಎಷ್ಟಾಯ್ತು? 13, 13. ಆಮೇಲೆ ಪಾರಿಣಾಮಿಕ ಭಾವಗಳು 3 ಇರ್ತವೆ. ಯಾಕಂದ್ರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭವ್ಯ ಅಭವ್ಯ ಇಬ್ಬರು ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲಾ ಸೇರಿಸಿ ಎಷ್ಟಾಯ್ತು? 25 ಭಾವಗಳು. 25 ಭಾವಗಳು ಲಬ್ಧಿಯ ಅಪರ್ಯಾಪ್ತಕ ಮನುಷ್ಯರಲ್ಲಿ ಅಂದ್ರೆ ಸಮೂರ್ಛನ ಮನುಷ್ಯರಲ್ಲಿ ಆಗುತ್ತವೆ. ಇವರಂತೇನೆ ಲಬ್ಧಿಯ ಪರ್ಯಾಪ್ತಕ ತಿರ್ಯಂಚರದ್ದು 25 ಭಾವಗಳು ಅಂತಾನೆ ತಿಳ್ಕೋಬೇಕು. ಅವರಲ್ಲಿ ಕೂಡ ಉಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಇತ್ಯಾದಿ ಯಾವುದು ಕ್ಷಾಯಿಕನೂ ಇರುವುದಿಲ್ಲ. ಕ್ಷಾಯೋಪಶಮಿಕದಲ್ಲಿ ಇಲ್ಲಿರುವಂತೆ 9 ಆಗ್ತವೆ. ಔದಯಿಕದಲ್ಲಿ ಹೀಗೆ ಆಗ್ತದೆ, ಪಾರಿಣಾಮಿಕದಲ್ಲೂ ಹೀಗೆ ಆಗ್ತವೆ. ಹಾಗಾಗಿ 25 ಭಾವಗಳು ತಿರ್ಯಂಚ ಲಬ್ಧಿಯ ಪರ್ಯಾಪ್ತಕರಲ್ಲೂ ಅಂತ ತಿಳಿದುಕೊಳ್ಳಬೇಕು. ತಿಳಿದು
ಶ್ವಾಸದಲ್ಲಿ 18 ಬಾರಿ ಒಟ್ಟು ಸಾಗುತ್ತಲ್ಲ ಅದೇನ ಇದು? ಹಾ, ಅದು ಬರುತ್ತದೆ. ಅದು ಮಾತ್ರ ಅಂತಲ್ಲ, ಈ ಮನುಷ್ಯರದೇನಿದೆ ಅಲ್ಲ, ಶ್ವಾಸದಲ್ಲಿ 18 ಸಲ ಹುಟ್ಟು ಸಾಯುವುದಿಲ್ಲ, ಸ್ವಲ್ಪ ಕಡಿಮೆ ಇರ್ತದೆ. ಆಮೇಲೆ ಇಲ್ಲಿ ಲಬ್ಧಿಯ ಪರ್ಯಾಪ್ತಕ ತಿರ್ಯಾಂಶ ಅಂದ್ರೆ ಏಕೇಂದ್ರಿಯ, ದ್ವಿಂದ್ರಿಯ, ತ್ರೀಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ, ಎಲ್ಲೆಲ್ಲಿ ಲಬ್ಧಿಯ ಪರ್ಯಾಪ್ತಕ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅದು ಎಲ್ಲದರದ್ದು ಲೆಕ್ಕ ತಿರ್ಯಾಂಶದಲ್ಲಿ ಬರ್ತದೆ. ಮನುಷ್ಯರದು ಮಾತ್ರ ಪಂಚೇಂದ್ರಿಯ. ತಿರಿಯಂಶರು ಅಂತಂದ್ರೆ ಅವ್ರಿಗೂ ಸಹ ಅಲ್ಲಿನ ಆ ಜೀವಗಳ ಮಲಮೂತ್ರದಲ್ಲಿ ಆಯಾ ಇದು ತಿರುಗಿ ಇರ್ತವೆ ಅಂತ ಅರ್ಥನ? ಅದು ಪಂಚೇಂದ್ರಿಯ ಜೀವಗಳಿಗೆ ಅನ್ವಯ ಆಗ್ತದೆ. ಈ ರೀತಿ ಹೆಂಗಿದೆ ತಿರಿಯಂಶದ್ದು? ಅದೇ ಪಂಚೇಂದ್ರಿಯ ತಿರ್ಯಾಂಶದಲ್ಲಿ ಅವರ ಮಲಮೂತ್ರಾದಿಗಳಲ್ಲಿ ಅನ್ವಯ ಆಗ್ತದೆ ಅಷ್ಟೇ, ಇನ್ಯಾವುದೋ ಬೇರೆ ತಿರಿಯಂಶಗಳಿಗೆ ಆಗಲ್ಲ. ಬೇರೆ ತಿರ್ಯಾಂಶ ಯಾವ್ದು ಎಲ್ಲಿ ಬೇಕಾದಲ್ಲಿ ಹುಟ್ಟಬಹುದು. ಅದು ಮಲಮೂತ್ರ ಅಂತ ಏನಿಲ್ಲ, ಎಲ್ಲಿ ಬೇಕಾದ್ರೂ ಹುಟ್ಟಬಹುದು. ಏಕೇಂದ್ರಿಯದವು ಎಲ್ಲಿ ಬೇಕಾದಲ್ಲಿ ಹುಟ್ಟಬಹುದು ಲಬ್ಧಿಯ ಪರ್ಯಾಪ್ತಕ್ಕೆ. ಏಕೆಂದ್ರೆ ಈಗ ನಾವು ಕೂತಿದ್ದೇವೆ, ಇಲ್ಲಿಯೂ ಸಾಕಷ್ಟು ಹುಟ್ಟುತ್ತವೆ, ಸಾಯ್ತವೆ, ಹೀಗಿರ್ತದೆ. ಅದು ಸಮೋರ್ಷಣ. ಉತ್ಪತ್ತಿ ಆದದ್ದು ಗೊತ್ತಾಯ್ತು ಅಂದ್ರೆ ಅದು ಸಮೋರ್ಷಣ. ಯಾವ ಗತಿಗೆ ಹೋಗ್ತವೆ ಬಯೋಜಿ ಅವು ಹುಟ್ಟಿ ಮತ್ತೆ ಮರಣ ಹೊಂದದ್ಮೇಲೆ? ಅದನ್ನ ಹೇಳಲಿಕ್ಕೆ ಬರೋದಿಲ್ಲ. ತಿರಿಯಂಶ ಯಾವ ಇಂದ್ರಿಯದಿಂದ ಎಷ್ಟು ಇಂದ್ರಿಯ ತನಕ ಹೋಗ್ಬೋದು ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಏಕೇಂದ್ರಿಯದ್ದು ಸಾಮರ್ಥ್ಯ ಎಷ್ಟಿದೆ ಅಲ್ಲಿ ತನಕ ಹೋಗ್ಬೋದು, ಪಂಚೇಂದ್ರಿಯದ ಎಷ್ಟಿದೆ ಅಷ್ಟು ಹೋಗ್ಬೋದು. ಆದ್ರೆ ಒಂದು ಕಂಡೀಷನ್ ಹೇಳ್ಬೋದು, ನರಕಕ್ಕೆ ಹೋಗೋದಿಲ್ಲ, ದೇವಗತಿಗೆ ಹೋಗೋದಿಲ್ಲ. ದೇವಗತಿ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ 1, ಶಾಯಿಕ 1, ಶಾಯೋಪಶಮಿಕ 14, ಔದಯಿಕ 17, ಪಾರಿಣಾಮಿಕ 3, ಒಟ್ಟು 36. ಇನ್ನು ದೇವಗತಿ 3 ಗತಿಗಳ ಬಗ್ಗೆ ಹೇಳಿದ್ರು ಇವಾಗ. ನಾರಕಿ, ಮನುಷ್ಯ, ತಿರ್ಯಾಂಶ, ಮನುಷ್ಯ, 3 3 ಗತಿಗಳ ಜೀವದ್ದಾಯ್ತು. ಇವಾಗ ಗತಿಯಲ್ಲಿ ದೇವಗತಿ. ದೇವಗತಿಯಲ್ಲಿ ಲಬ್ಧಿ ಅಪರ್ಯಾಪ್ತಕ ಚರ್ಚೆ ಬರುವುದಿಲ್ಲ, ಇದನ್ನು ನೆನಪಿಟ್ಕೋಬೇಕು. ದೇವಗತಿಯಲ್ಲಿ ಎಲ್ಲೆಲ್ಲಿ ಅಪರ್ಯಾಪ್ತಕ ಅಂತ ಇದೆ ಅದು ನಿರ್ವೃತ್ತಿ ಅಪರ್ಯಾಪ್ತಕನೇ ಇರ್ತದೆ. ಅಂದ್ರೆ ಜೀವ ಪರ್ಯಾಪ್ತಕ ಇದೆ, ಆ ಅಪರ್ಯಾಪ್ತಕದ ಅವಸ್ಥೆ ಮಾತ್ರವನ್ನ ಹೇಳ್ತಿದ್ದಾರೆ. ಅದು ಪರ್ಯಾಪ್ತಿಯನ್ನು ಪೂರ್ಣ ಮಾಡಿಕೊಳ್ಳುವಂಥದ್ದು ಇರ್ತದೆ. ಇದು ಸಾಮಾನ್ಯ, ದೇವಗತಿ ಸಾಮಾನ್ಯ. ಔಪಶಮಿಕ ಭಾವಗಳು ನಿವೃತ್ತಿಯ ಪರ್ಯಾಪ್ತಕ ದೇವಗತಿಯಲ್ಲಿ ಒಂದಿರಬಹುದು, ಯಾವುದಿರಬಹುದು, ದ್ವಿತೀಯೋಪಶಮ ಇರಬಹುದು. ದ್ವಿತೀಯೋಪಶಮ ಸಮ್ಯಕ್ತ ಭಾವ ಇರ್ತದೆ. ಒಬ್ಬರು ಮುನಿ ಮಹಾರಾಜರು ದ್ವಿತೀಯೋಪಶಮ ಸಮ್ಯಕ್ತದ ಜೊತೆಗೆ ಮರಣ ಹೊಂದಿದಾಗ ಅದು ಅಲ್ಲಿ ಜನ್ಮವಾಗುವ ತನಕ ಇರ್ತದೆ, ಅಂದ್ರೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರ್ತದೆ. ಕ್ಷಾಯಿಕ ಸಮ್ಯಕ್ತ್ವ ಕೂಡ ಇರ್ತದೆ. ಕ್ಷಾಯಿಕ ಭಾವಗಳಲ್ಲಿ ಕ್ಷಾಯಿಕ ಸಮ್ಯಕ್ತ ಒಂದು ದೇವಗತಿಯಲ್ಲಿ ಇನ್ನೂ ಪರ್ಯಾಪ್ತಿ ಪೂರ್ಣ ಆಗುವ ಸಂದರ್ಭದಲ್ಲಿ ಇರುತ್ತದೆ, ನಿವೃತ್ತಿಯ ಪರ್ಯಾಪ್ತಕದಲ್ಲಿ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಇರಬಹುದು, ಸಾಧ್ಯತೆ ಇದೆ. ಸಮ್ಯಕ್ ದೃಷ್ಟಿ ಜೀವರ ಅಪೇಕ್ಷದಿಂದ ಅಲ್ಲಿ, ಅಥವಾ ಯಾರಿಗೆ ಮದೀಶುದ ಅವಧಿ ಜ್ಞಾನಗಳನ್ನು ತಗೊಂಡಲ್ಲಿ ಜನ್ಮ ತಾಳಬಹುದು ಇಲ್ಲಿಂದ. ಹಾಗಾಗಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯ ದೇವಗತಿಯಲ್ಲಿ. ಅಜ್ಞಾನ ಭಾವ ಇರಬಹುದು, ಮಿಥ್ಯಾದೃಷ್ಟಿಗಳ ಅಪೇಕ್ಷದಿಂದ 2 ಅಂದ್ರೆ ಕುಮತಿ ಕುಶುತ 2 ಅಜ್ಞಾನ ನಿವೃತ್ತಿಯ ಪರ್ಯಾಪ್ತಕ ಅಂದ್ರೆ ಜನ್ಮದ ಮೊದಲ ಅಂತರ ಮುಹೂರ್ತ ಅಂತ ತಿಳ್ಕೋಬಹುದು, ಅಥವಾ ಜನ್ಮದಲ್ಲಿ ಪರ್ಯಾಪ್ತಿಗಳು ಪೂರ್ಣ ಆಗುವ ಹಂತದಲ್ಲಿ 2 ಅಜ್ಞಾನ ಭಾವಗಳು ಇರ್ಲಿಕ್ಕೆ ಸಾಧ್ಯ. ದರ್ಶನ ಭಾವಗಳು 3 ಇರ್ಲಿಕ್ಕೆ ಸಾಧ್ಯ, ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳು 5 ಇರಲು ಸಾಧ್ಯ, ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಇನ್ನು ಕ್ಷಾಯೋಪಶಮಿಕ ಸಮ್ಯಕ್ತವು ಇರಲಿಕ್ಕೆ ಸಾಧ್ಯ ಎಲ್ಲಿ?
ಇರಲಿಕ್ಕೆ ಸಾಧ್ಯ, ದೇವಗತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಅದೇ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಚಾರಿತ್ರ್ಯ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಯಾಕೆಂದ್ರೆ ಯಾರು ಕೂಡ ಮರಣಾನಂತರ ಸಂಯಮವನ್ನಾಗಲಿ ವಿಕಲ ಸಂಯಮವನ್ನಾಗಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬರುವುದಿಲ್ಲ. ಎಷ್ಟಾಯ್ತದು? 14. ಇನ್ನು ಔದೈಕ ಭಾವಗಳಲ್ಲಿ ಒಂದು ದೇವಗತಿ ಉದಯಕ್ಕಿದೆ, ಅದು ಒಂದಿದೆ. ಕಷಾಯಗಳ 4 ಇದೆ. ವೇದಗಳಲ್ಲಿ ನಪುಂಸಕ ವೇದ ಇರುವುದಿಲ್ಲ. ದೇವಗತಿಯಲ್ಲಿ ಜನ್ಮ ತಾಳುವ ಯಾವುದೇ ಜೀವ ಸ್ತ್ರೀ ಆಗಿರ್ತದೆ, ಇಲ್ಲ ಪುರುಷ ಆಗಿರ್ತದೆ. 2 ವೇದ ಭಾವಗಳಿರ್ತವೆ. ಮಿಥ್ಯಾದರ್ಶನ ಇರಬಹುದು, ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳುವಂತ ಜೀವರಲ್ಲಿ. ಅಜ್ಞಾನ ಭಾವ ಇದೆ, ಅಸಂಯಮ ಕೂಡ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ 6 ಲೇಷಗಳಿರಲು ಸಾಧ್ಯ. ದೇವಗತಿ ಸಾಮಾನ್ಯದ ಅಪೇಕ್ಷದಿಂದ 6 ಲೇಷಗಳು ಸಾಧ್ಯ. ಔದೈಕ ಭಾವ ಎಷ್ಟಾಯ್ತು? 17. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಿರ್ಬೋದು. ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಎಲ್ಲಾ ಭಾವಗಳು ಕಂಡು ಬರ್ತವೆ, 3 ಭಾವಗಳು. ಹಾಗಾಗಿ ಎಲ್ಲ ಸೇರಿಸಿ ಒಟ್ಟು 36 ಭಾವಗಳಾಗ್ತವೆ. ತಿಳಿತು. ಇದು ದೇವಗತಿ ಸಾಮಾನ್ಯ, ಸಮ್ಯಕ್ ಮಿಥ್ಯಾದ 2 ಅಪೇಕ್ಷಾದಿಂದಲೂ ಹೇಳಿದ್ದಾರೆ. ಅರ್ಥ ಆಯ್ತು? ಆಯ್ತು ಬಯ್ಯಜ್ಜಿ. ಭಯನೂ ಆಗುತ್ತೆ, ಏನೇನ್ ಕರ್ಮ ಮಾಡಿ ಎಲ್ಲೇ ಹೋಗೋದು, ಅಲ್ಲಿಂದ ಮತ್ತೆ ಹೆಂಗ್ ಬಿಡುಗಡೆ ಹೊಂದೋದು ಅನ್ನೋದು. ಭಯ ಬರ್ತದೆ ಅಂದ್ರೆ ಒಳ್ಳೇದಾಯ್ತು ಅಂತ, ಸ್ವಾಧ್ಯಾಯ ಮಾಡಿದ್ದಕ್ಕೆ ಒಳ್ಳೇದಾಯ್ತು. ಓದಿ. ಭವನತ್ರಿಕ ನಿವೃತ್ತಿ ಅಪರ್ಯಾಪ್ತಕ ಅದರದ್ದು ವಿಶೇಷ ಕೊಟ್ಟಿದ್ದಾರೆ. ಭವನತ್ರಿಕದಲ್ಲಿ 2 ಗುಣಸ್ಥಾನಗಳಿರುತ್ತವೆ. 1ನೇ ಗುಣಸ್ಥಾನದಲ್ಲಿ 26 ಭಾವ, 2ನೇ ಗುಣಸ್ಥಾನದಲ್ಲಿ ಮಿಥ್ಯಾತ್ವ ಮತ್ತು ಅಭೌರ್ಯತ್ವವನ್ನು ಕಡಿಮೆ ಮಾಡಿದರೆ 24 ಭಾವಗಳು ಇರುತ್ತವೆ. ಔಪಶಮಿಕ 0, ಛಾಯಿಕ 0, ಛಾಯೋಪಶಮಿಕ 9, ಔದಯಿಕ 14, ಪಾರಿಣಾಮಿಕ 3, ಒಟ್ಟು 26. ಭವನತ್ರಿಕ ಅಂದ್ರೆ ಭವನ ವಾಸಿ, ವೆಂತರವಾಸಿ, ಜ್ಯೋತಿಷ್ಕವಾಸಿ. ಈ 3 ಪ್ರಕಾರದ ದೇವಗತಿಯ ದೇವರುಗಳನ್ನ ಭವನತ್ರಿಕರು ಅಂತ ಕರೀತಾರೆ. ಈ 3 ವೆರೈಟಿಗಳಲ್ಲಿ ಜನ್ಮ ತಾಳುವವರ ಭಾವಗಳು ಏನೇನ್ ಆಗಬಹುದು ಅಂದ್ರೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರುವಾಗ ಈ ಭವನತ್ರಿಕರಲ್ಲಿ ಏನೇನಾಗಬಹುದು ಭಾವಗಳು ಅನ್ನುವಂತ ಸಾಮಾನ್ಯ ಚರ್ಚೆ ಕೊಡ್ತಿದ್ದಾರೆ. ಔಪಶಮಿಕ ಭಾವಗಳು ಇರುವುದಿಲ್ಲ. ಯಾಕಂದ್ರೆ ಇಲ್ಲಿ ಜನ್ಮ ತಾಳುವಾಗ ಸಮ್ಯಕ್ತ್ವದ ಸಹಿತ ಯಾವ ಜೀವನೂ ಹೋಗುವುದಿಲ್ಲ. ಭವನವಾಸಿ, ವೆಂತರವಾಸಿ, ಜ್ಯೋತಿಷ್ಕವಾಸಿ 3 ಪ್ರಕಾರದ ದೇವತೆಗಳಲ್ಲಿ ಸಮ್ಯಕ್ ದೃಷ್ಟಿ ಜೀವ ಜನ್ಮ ತಾಳುವುದಿಲ್ಲ. ಹಾಗಾಗಿ ಔಪಶಮಿಕದಲ್ಲಿಯೂ ಯಾವುದೂ ಇಲ್ಲ, ಕ್ಷಾಯಿಕ ಭಾವಗಳಲ್ಲಿಯೂ ಯಾವುದೂ ಇಲ್ಲ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಕೂಡ ಜ್ಞಾನ ಇರುವುದಿಲ್ಲ. ಅಜ್ಞಾನ ಭಾವ ಇರಲು ಸಾಧ್ಯ 2, ಕೂಮತಿ, ಕುಶುತ. ದರ್ಶನ ಕೂಡ 2 ಇರುವುದು, ಚಕ್ಷುದರ್ಶನ, ಚಕ್ಷುದರ್ಶನ. ಲಬ್ಧಿ ಭಾವಗಳಲ್ಲಿ 5 ಇರುತ್ತವೆ. ಇನ್ನು ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇವು ಯಾವುವು ಇರುವುದಿಲ್ಲ. ಹಾಗಾಗಿ 2, 2, 5, 9 ಭಾವಗಳು ಆಗುತ್ತವೆ. ಯಾವುದರಲ್ಲಿ? ಕ್ಷಾಯೋಪಶಮಿಕದಲ್ಲಿ. ಎಲ್ಲಿ? ಭವನತ್ರಿಕದಲ್ಲಿ, ನಿವೃತ್ತಿಯ ಪರ್ಯಾಪ್ತಕದಲ್ಲಿ. ಔದೈಕ ಭಾವಗಳಲ್ಲಿ ಗತಿ ಒಂದಿದೆ, ದೇವಗತಿ. ಕಷಾಯಗಳ 4 ಇದೆ. ವೇದ ಭಾವಗಳಲ್ಲಿ ಸ್ತ್ರೀ ವೇದ 1, ಪುರುಷ ವೇದ 1, ನಪುಂಸಕ ವೇದ ಇರುವುದಿಲ್ಲ. ಮಿಥ್ಯಾದರ್ಶನ ಇರಲು ಸಾಧ್ಯ, ಅಜ್ಞಾನ ಭಾವ ಇರಲು ಸಾಧ್ಯ ಇರುತ್ತದೆ, ಅಸಂಯಮ ಇರುತ್ತದೆ, ಅಸಿದ್ಧತ್ವ ಇರುತ್ತದೆ. ಲೇಷಗಳಲ್ಲಿ ಅಶುಭ ಲೇಷಗಳು ಮಾತ್ರ ಇರಲು ಸಾಧ್ಯ. ಭವನತ್ರಿಕರಲ್ಲಿ ಜನ್ಮ ತಾಳುವಾಗ ಅಶುಭ ಲೇಷಗಳು ಮಾತ್ರ ಇರಲು ಸಾಧ್ಯ.
ಜನ್ಮ ತಾಳುವಾಗ ಒಂದು ಶುಭಲೇಶೆ ಭವನತ್ರಿಕರಲ್ಲಿ ಇರುವುದಿಲ್ಲ. ತಿಳಿಯಿತು? ತಿಳಿಯುತ್ತದೆ. ಭವನತ್ರಿಕರಲ್ಲಿ ಜನ್ಮ ತಾಳುವಾಗ ಒಂದು ಶುಭಲೇಶೆ ಇರುವುದಿಲ್ಲ. ನೆನಪಿಟ್ಟುಕೊಳ್ಳಿರಿ. ಕಾಪದಲ್ಲಿ ಇರುತ್ತೆ ಅಂತ ಇದೆಯಲ್ಲ, ಮೂರ ಶುಭದಲ್ಲಿ ಕಾಪೋದ ಇದೆಯಲ್ಲ, ಕೃಷ್ಣ, ನೀಲ, ಕಾಪು. ಹೇಳ್ರಿ. ಜನ್ಮದ ಜೊತೆಗೆ ಕೃಷ್ಣ, ನೀಲ, ಕಾಪೋತ ಈ ಮೂರು ಲೇಷಗಳು ಮಾತ್ರ ಇರಲು ಸಾಧ್ಯ. ಎಲ್ಲಿ? ಭವನತ್ರಿಕರಲ್ಲಿ ಜನ್ಮ ತಾಳುವಾಗ. ಎಷ್ಟಾಯ್ತ ಉದೈಕ ಭಾವ? 14 ಇನ್ ಪಾರಿಣಾಮಿಕ ಭಾವಗಳು ಇರಲು ಸಾಧ್ಯ. ಅಂದ್ರೆ ಮೂರು ಇರಲು ಅಂದ್ರೆ ಜೀವತ್ವ, ಭವ್ಯತ್ವ, ಅಭವ್ಯತ್ವ. ತಿಳಿತು? 26 ಭಾವಗಳಾಯ್ತು. ಇದು ಸಾಮಾನ್ಯ ಕಥನವೂ ಹೌದು, ಭವನತ್ರಿಕರ ಅಪೇಕ್ಷಾದಿಂದ ಮಿಥ್ಯಾತ್ವ ಗುಣಸ್ಥಾನದ ಕಥನವೂ ಹೌದು. ಎರಡೂ ಸಮಾನ ಇದೆ. ಮಿಥ್ಯಾತ್ವದ ಕಥನವೂ ಹೌದು, ಸಾಮಾನ್ಯ ಕಥನವೂ ಹೌದು. ತಿಳಿದು? ಇನ್ನು ಭವನತ್ರಿಕದಲ್ಲಿ ಹುಟ್ಟಬೇಕು ಅಂತಂದ್ರೆ ಕೇವಲ ಮಿಥ್ಯಾತ್ವದ ಜೊತೆಗೆ ಹೋಗುವುದರ ಅಲ್ಲದೆ ಎರಡನೇ ಗುಣಸ್ಥಾನದಿಂದಲೂ ಹೋಗಿ ಜನ್ಮ ತಾಳಬಹುದು. ಅವಾಗ ಎರಡನೇ ಗುಣಸ್ಥಾನದಲ್ಲಿ ಜನ್ಮ ತಾಳುವಾಗ ಇದರಲ್ಲಿ ಏನಾಗಬಹುದು ಅಂತಂದ್ರೆ, ಒಂದು ಮಿಥ್ಯಾದರ್ಶನ ಕಡಿಮೆ ಮಾಡಬೇಕು, ಇನ್ನೊಂದು ಅಭವ್ಯತ್ವ ಕಡಿಮೆ ಮಾಡಬೇಕು. 26ರಲ್ಲಿ 2 ಕಡಿಮೆ ಆದ್ರೆ ಎಷ್ಟು ಉಳಿದು? 24. ಅದು ಎರಡನೇ ಗುಣಸ್ಥಾನದಲ್ಲಿ ಜೀವದ ಭಾವಗಳಾಗಿರುತ್ತವೆ. ಭವನತ್ರಿಕರಲ್ಲಿ ಜನ್ಮ ತಾಳುವಾಗ ಅಂದ್ರೆ ನಿವೃತ್ತಿಯ ಪರ್ಯಾಪ್ತಕದಲ್ಲಿರುವಾಗ ಎರಡನೇ ಗುಣಸ್ಥಾನ ಇದೆ ಅಂತಂದ್ರೆ 24 ಭಾವಗಳಾಗಲು ಸಾಧ್ಯ. ಒಂದನೇ ಗುಣಸ್ಥಾನ ಇದೆ ಅಂದ್ರೆ 26 ಭಾವಗಳು ಆಗಲು ಸಾಧ್ಯ. ಓದಿ. ಸೌಧರ್ಮ ಈಶಾನ್ಯ ಸ್ವರ್ಗ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ 1, ಛಾಯಿಕ 1, ಛಾಯೋಪಶಮಿಕ 14, ಉದಯಿಕ 12, ಪಾರಿಣಾಮಿಕ 3, 31. ಇದು ವಿಶೇಷಣ ಕೊಟ್ಟಿದ್ದಾರೆ. ಸೌಧರ್ಮ ಈಶಾನ್ಯ ಸ್ವರ್ಗದ ಮಿಥ್ಯಾತ್ವ ಗುಣಸ್ಥಾನದ 24 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವದ ಭಾವದ ಅಭಾವ ರೂಪದಿಂದ ಸಾಸಾದಿನ ಗುಣಸ್ಥಾನದಲ್ಲಿ 22 ಭಾವಗಳು ಇರುತ್ತವೆ. ಇವಾಗ ದೇವಗತಿಯಲ್ಲಿ ವೈಮಾನಿಕ ದೇವರುಗಳ ವಿಷಯ ಹೇಳ್ತಾರೆ. ವೈಮಾನಿಕರಲ್ಲಿ ಮೊದಲನೇ ಯುಗಲ ಅಂದ್ರೆ ಸ್ವರ್ಗಗಳಲ್ಲಿ 1 ಮತ್ತು 2ನೇ ಸ್ವರ್ಗವಂತ ಕುರಿತು ಹೇಳ್ತಾರೆ. ಸೌಧರ್ಮ ಸ್ವರ್ಗ ಇದು 1ನೇ ಸ್ವರ್ಗ, ಈಶಾನ ಸ್ವರ್ಗ 2ನೇ ಸ್ವರ್ಗ. ಈ 2 ಸ್ವರ್ಗಗಳನ್ನು ಸೇರಿಸಿ ಒಂದು ಯುಗಲ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಈ ಸ್ವರ್ಗಗಳಲ್ಲಿ ಜನ್ಮ ತಾಳುವ ಅವಸ್ಥೆಯಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವಂತಹ ಜೀವರುಗಳಲ್ಲಿ ಯಾವ ಯಾವ ಭಾವಗಳ ಆಗಬಹುದು? ಔಪಶಮಿಕ ಭಾವ ಇರಬಹುದು. 1 ಅಥವಾ 2ನೇ ಸ್ವರ್ಗದಲ್ಲಿ ಔಪಶಮಿಕ ಭಾವ ಜನ್ಮ ತಾಳುವಾಗ ಇರಬಹುದು. ದ್ವಿತೀಯೋಪಶಮ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿಯೂ ಕೂಡ ಒಂದು ಕ್ಷಾಯಿಕ ಭಾವ, ಸಮ್ಯಕ್ತ್ವ ಭಾವ ಇರಲಿಕ್ಕೆ ಸಾಧ್ಯ ಇದೆ.
ಇನ್ನು ಕ್ಷಾಯೋಪಶಮಿಕ ಭಾವಗಳಲ್ಲಿ ಸೌಧರ್ಮ ಈಶಾನ ಸ್ವರ್ಗದಲ್ಲಿ ನಿರ್ವೃತ್ತಿಯ ಪರ್ಯಾಪ್ತಕರಲ್ಲಿ ಮತಿಶ್ರುತ ಅವಧಿ ಜ್ಞಾನಗಳು ಇರಲಿಕ್ಕೆ ಸಾಧ್ಯ. ಅಜ್ಞಾನ ಭಾವ ಕೂಡ ಇರಲಿಕ್ಕೆ ಸಾಧ್ಯ. ಕೂಮತಿ ಕುಶ್ರುತ 2 ದರ್ಶನದಲ್ಲಿ 3 ಇರಲು ಸಾಧ್ಯ. ಚಕ್ಷು ಅಚಕ್ಷು ಅವಧಿ. ಲಬ್ಧಿಗಳಲ್ಲಿ ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಎಲ್ಲವೂ ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತವು ಅಲ್ಲಿ ಜನ್ಮ ತಾಳುವಾಗ ಇರಲಿಕ್ಕೆ ಸಾಧ್ಯ. ಚಾರಿತ್ರ ಹಾಗೂ ಸಂಯಮ ದೇವಗತಿಯಲ್ಲಿ ಸೌಧರ್ಮೈಶಾನ ಕಲ್ಪದಲ್ಲಿ ಜನ್ಮ ತಾಳಲು ಇರುವುದಿಲ್ಲ. ಚಾರಿತ್ರನೂ ಇರುವುದಿಲ್ಲ, ಸಂಯಮನೂ ಇರುವುದಿಲ್ಲ. ಕ್ಷಾಯೋಪಶಮಿಕತೆ ಎಷ್ಟಾಯ್ತು? 14. ಇನ್ನು ಔದೈಕ ಭಾವಗಳು. ಗತಿ ಯಾವುದಿದೆ? ದೇವಗತಿ ಇದೆ. ಅದಕ್ಕೊಂದು ಕಷಾಯಗಳೆಲ್ಲ ಇರ್ತವೆ. ವೇದದ ಭಾವಗಳಲ್ಲಿ ಸ್ತ್ರೀ ವೇದ, ಪುರುಷ ವೇದ ಭಾವಗಳು 2 ಇರುವುದು. ನಪುಂಸಕ ವೇದ ಇರುವುದಿಲ್ಲ. ಮಿಥ್ಯಾದೃಷ್ಟಿಗಳು ಕೂಡ ಅಲ್ಲಿ ಇದ್ದಾರೆ. ಅದಕ್ಕಾಗಿ ಮಿಥ್ಯಾದರ್ಶನ ಇದೆ. ಅಜ್ಞಾನ ಭಾವ ಇದೆ. ಕೇವಲ ಜ್ಞಾನದ ಅಭಾವ ಇದೆ. ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳಲ್ಲಿ ಒಂದು ಇರುತ್ತದೆ, ಅದು ಪೀತಲೇಷ ಇರುತ್ತದೆ. ಈ ವೈಮಾನಿಕ ದೇವತೆಗಳಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ, ಯಾವ ಲೇಷೆಯಿಂದ ಹೋಗಿ ಜನ್ಮ ತಾಳ್ತಾ ಇದ್ದೇವೆ ಆ ಸ್ವರ್ಗದಲ್ಲಿ ಅದೇ ಲೇಷ ಇರ್ತದೆ. ಇಲ್ಲಿ ಸೌಧರ್ಮೇಶಾನದಲ್ಲಿ ಕೂಡ ಪೀತಲೇಷ ಇದೆ. ಭವನತ್ರಿಗರಲ್ಲೂ ಪರ್ಯಾಪ್ತಕರಾದ ಮೇಲೆ ಪೀತಲೇಷ ಆಗ್ತದೆ. ಆದ್ರೆ ಅದು ಜಗನ್ಯ ರೂಪದಿಂದ ಇರ್ತದೆ. ಸೌಧರ್ಮೇಶಾನಾದಿಗಳಲ್ಲಿ ಮಧ್ಯಮ ರೂಪದಿಂದ ಇರ್ತದೆ. ಲೇಷಗಳಲ್ಲಿ ಇಷ್ಟು ಒಂದು ಪೀತಲೇಷ. ಪರಿಣಾಮಿಕ ಭಾವಗಳಲ್ಲಿ 3 ಇರಲಿಕ್ಕೆ ಸಾಧ್ಯ. ಮಿಥ್ಯಾದೃಷ್ಟಿಗಳು ಜನ್ಮ ತಾಳ್ತಾರೆ, ಸಮ್ಯಕ್ ದೃಷ್ಟಿಗಳು ಜನ್ಮ ತಾಳ್ತಾರೆ. ಹಾಗಾಗಿ ಯಾರು ಯಾವಾಗ ಯಾವ ಭಾವವನ್ನ ಹೊಂದಿರ್ತಾರೆ ಅಂತಂದ್ರೆ, ಜೀವತ್ವ, ಭವ್ಯತ್ವ, ಅಭವ್ಯತ್ವ 3ರಲ್ಲಿ ಯಾವುದಾದ್ರೂ ಇರಲಿಕ್ಕೆ ಸಾಧ್ಯ. ಅಂದ್ರೆ ಜೀವತ್ವದ ಜೊತೆಗೆ ಭವ್ಯತ್ವನಾದ್ರೂ ಇರ್ತದೆ, ಇಲ್ಲ ಅಭವ್ಯತ್ವಾದ್ರೂ ಇದ್ದಿರ್ತದೆ. ಎಲ್ಲ ಸೇರಿ ಎಷ್ಟಾಯ್ತು? 31 ಭಾವಗಳು. ಇದು ಸೌಧರ್ಮೈಶಾನ ಕಲ್ಪದ ಸಾಮಾನ್ಯ ಭಾವಗಳು. ನಿವೃತ್ತಿ ಪರ್ಯಾಪ್ತಕದಲ್ಲಿ ಸಮ್ಯಕ್ ದೃಷ್ಟಿಯಿಂದ ನಿಯಮದಿಂದ ಶುಭಲೇಷನ್ ಇರುತ್ತಲ್ಲ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಯಾರಿಗೆ? ಸಮ್ಯಕ್ ದೃಷ್ಟಿಗಳಿಗೆ. ಇನ್ನೊಮ್ಮೆ ಹೇಳ್ರಿ, ಅರ್ಥ ಆಗ್ಲಿಲ್ಲ ನನಗೆ. ಅದೇ ಸೌಧರ್ಮ ಈಶಾನ್ಯದಲ್ಲಿ ಸಮ್ಯಕ್ ದೃಷ್ಟಿಗಳು ಇರ್ತಾರಲ್ಲ, ಅವ್ರು ನಿವೃತ್ತಿ ಅಪರ್ಯಾಪ್ತಕ ಆಗಿರುವಾಗ ನಿಯಮದಿಂದ ಶುಭಲೇಷನ್ ಇರುತ್ತಾ? ಅಲ್ಲಿ ಪೀತಲೇಷದಿಂದನೇ ಹೋಗಿ ಜನ್ಮ ತಾಳ್ತಾರೆ. ಜನ್ಮ ತಾಳುವಾಗ ಏನಿದೆ ಅದು ಇಲ್ಲಿ ಇದ್ದದ್ದೇ ಇರ್ತದೆ. ಆಮೇಲೆ ಏನಿರುತ್ತೋ ಅದೇನಿದೆ, ಇನ್ನೊಂದಿಂದಲೂ ಇರುತ್ತೆ, ನಿವೃತ್ತಿಯಿಂದಲೂ ಇರುತ್ತೆ. ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಏನೇನು ಬಂದಿದೆ ಅದು ಹಿಂದಿನಿಂದ ಬಂದಿದೆ. ಮುಂದೆಯೂ ಅದೇ ಲೇಷ ಇರುತ್ತೆ ಅಲ್ವ ಭಯ್ಯಾಜಿಯವರೇ? ವೈಮಾನಿಕರಲ್ಲಿ ಅದೇ ಲೇಷ ಇರ್ತದೆ. ಇಂದ್ರ ಮತ್ತೆ ಶಚಿದೇವಿ ಅವರಿಗೆಲ್ಲ ಪೀತಲೇಷನೇ ಇರುತ್ತೆ. ಹೌದು, ಮಧ್ಯಮ ಪೀತಲೇಷ ಇರ್ತದೆ. ಮಧ್ಯಮದಲ್ಲೂ ತೆಳುವಾದ ಪೀತಲೇಷ ಅಂದ್ರೆ ಇನ್ನಷ್ಟು ಮಂದಗುಳ್ಳಂತಹ. ಯಾಕಂದ್ರೆ ಕೆಳಗಿನ ಪಟಲಗಳಲ್ಲಿ ಅವರಿಗಿಂತಲೂ ಮಧ್ಯಮದಲ್ಲಿ ಇನ್ನೊಂದಿಷ್ಟು ಗಾಢತೆ ಇರ್ತದೆ. ಹೇಗೆ ಮೇಲೆ ಹೋಗ್ತೇವೆ ಹಾಗೆ ಲೇಷಗಳಲ್ಲಿ ಶುಭತ್ವ ಹೆಚ್ಚಾಗ್ತದೆ. ಶಕ್ತಿ ಹೆಚ್ಚಾಗುತ್ತೆ. ವಿದ್ಯಾತ್ವ ಗುಣಸ್ಥಾನ ಸೌಧರ್ಮ ಈಶಾನ್ಯ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ 0, ಛಾಯಿಕ 0, ಛಾಯೋಪಶಮಿಕ 9, ಔದೈಕ 12,
ಪಾರಿಣಾಮಿಕ 3 ಒಟ್ಟು 24. ಸಾರಿ, ಇವತ್ತು ಇದ್ರದ್ದು ಕೊಟ್ಟಿದ್ದಾನೆ, ಅವಾಗಲೇ ಓದ್ಬಿಟ್ಟಿದ್ದೆ ಭಯ. ಅದು ಸಾರಿ. ಸೌಧರ್ಮ ಈಶಾನ್ಯ ಸ್ವರ್ಗದ ಮಿಥ್ಯಾತ್ವ ಗುಣಸ್ಥಾನದ 24 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವ ಭಾವದ ಅಭಾವ ರೂಪದಿಂದ ಸಾಸಾಧನ ಗುಣಸ್ಥಾನದಲ್ಲಿ 22 ಭಾವಗಳು ಇರುತ್ತವೆ. ಇವಾಗ ಸೌಧರ್ಮ ಈಶಾನ ಕಲ್ಪದಲ್ಲಿ ಜನ್ಮ ತಾಳುವಂತಹ ಮಿಥ್ಯಾತ್ವ ಗುಣಸ್ಥಾನದಲ್ಲಿರುವಂತಹ ಜೀವರ ಬಗ್ಗೆ ಹೇಳ್ತಾರೆ. ಯಾವ ಯಾವ ಭಾವಗಳು ಆಗ್ಬಹುದು. 1ನೇ 2ನೇ ಸ್ವರ್ಗದಲ್ಲಿ ಜನ್ಮ ತಕ್ಕೊಳ್ಳುವಾಗಿನ ಅದೇ ಪರ್ಯಾಪ್ತಿಗಳು ಪೂರ್ಣವಾಗುವುದಕ್ಕಿಂತ ಮುಂಚಿನ ಅವಸ್ಥೆಯಲ್ಲಿ ಏನೇನು ಭಾವ ಇರಬಹುದು. ಔಪಶಮಿಕ ಭಾವ ಇರುವುದಿಲ್ಲ, ಕ್ಷಾಯಿಕ ಭಾವನೂ ಇರುವುದಿಲ್ಲ. ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಜನ್ಮ ಆಗ್ತಿದೆ. ಜ್ಞಾನ ಭಾವ ಕೂಡ ಇರುವುದಿಲ್ಲ, ಅಜ್ಞಾನ ಭಾವ 2 ಇರಬಹುದು. ಕುಮತಿ, ಕುಶುಗ. ಆಮೇಲೆ ದರ್ಶನ ಭಾವಗಳಲ್ಲಿ ಚಕ್ಷು ದರ್ಶನ, ಅಚಕ್ಷು ದರ್ಶನ 2 ಇರಬಹುದು. ಲಬ್ಧಿಗಳಲ್ಲಿ 5 ಲಬ್ಧಿಗಳು ಇರುತ್ತವೆ. ಆಮೇಲೆ ಸಮ್ಯಕ್ತ ಭಾವ, ಚಾರಿತ್ರ ಭಾವ, ಸಂಯಮ ಭಾವ ಇರುವುದಿಲ್ಲ. ಔದೈಕ ಭಾವಗಳ ಒಟ್ಟು 12 ಒಟ್ಟು 9 ಆಗುತ್ತೆ ಬೆಳಿಗ್ಗೆ. 9. ಔದೈಕ ಭಾವಗಳಲ್ಲಿ 1 ದೇವಗತಿ ಉದಯದಲ್ಲಿದೆ, ಗತಿಯಲ್ಲಿ. ಕಷಾಯಗಳಲ್ಲಿ ಎಲ್ಲಾನು ಉದಯಕ್ಕಿದೆ. ವೇದದಲ್ಲಿ ನಪುಂಸಕ ವೇದ ಬಿಟ್ಟು ತ್ರಿವೇದ ಭಾವ, ಪುರುಷ ವೇದ ಭಾವ 2 ಇದೆ. ಮಿಥ್ಯಾತ್ವ ಇದೆ, ಹಾಗಾಗಿ ಮಿಥ್ಯಾದರ್ಶನ ಇದೆ. ಅಜ್ಞಾನ ಇದೆ, ಅಸಂಯಮನೂ ಕೂಡ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಮಧ್ಯಮ ಪೀತ, ಪೀತಲೇಶ ಅಂದ್ರೆ ಮಧ್ಯಮ ಪೀತಲೇಶ ಇರ್ತದೆ. ಜಗನ್ಯ ರೂಪದಿಂದ ಕೆಳಗಡೆಯ ದೇವತೆ ಗತಿಯಲ್ಲಿ ಇರ್ತದೆ. ಆಮೇಲೆ ಲೇಷಗಳಲ್ಲಿ 1, ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳು ಇರಲು ಸಾಧ್ಯ. ಸೌಧರ್ಮೇಶಾನ ಕಲ್ಪದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಲೇಷ ಯಾವುದು ಮಧ್ಯಮ ಇರಲು ಸಾಧ್ಯ. ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭೋಗತ್ವ, ಭೋಗತ್ವ ಈ 3 ಭಾವಗಳು ಇರಲು ಸಾಧ್ಯ. ಇದು ಎಲ್ಲ ಸೇರಿ ಎಷ್ಟಾಯ್ತು? 24. ಇಷ್ಟು ಭಾವಗಳು ಸೌಧರ್ಮೇಶಾನ ಕಲ್ಪದಲ್ಲಿ ಮಿಥ್ಯಾತ್ವದ ಅಪೇಕ್ಷದಿಂದ ಹೇಳಿದ್ದಾರೆ. ಯಾವ ಅಪೇಕ್ಷದಿಂದ? ಮಿಥ್ಯಾತ್ವದ. ಇನ್ನು ಅಲ್ಲಿ ಜನ್ಮ ತಕ್ಕೊಳ್ಬೇಕು ಅಂತಂದ್ರೆ ಇನ್ನು ಒಂದು ದಾರಿ ಇದೆ. 2ನೇ ಗುಣಸ್ಥಾನದಿಂದ ಕೂಡ ಜನ್ಮ ತೆಗೆದುಕೊಳ್ಬೇಕು. ಅಲ್ಲಿಂದ 2ನೇ ಗುಣಸ್ಥಾನದಲ್ಲಿ ಜನ್ಮ ತಕ್ಕೊಳ್ಳುವಾಗ ಆ ಜೀವದ ಭಾವಗಳಿವೆ. ಸಾಸಾಧನ ಅಂದ್ರೆ 2ನೇ ಗುಣಸ್ಥಾನ ಕೂಡ ಇರುವಾಗ ಮರಣ ಆಗಿರ್ಬೋದು, ಅಲ್ಲಿ ಹುಟ್ಟಬಹುದು. ಆವಾಗ ಸಾಸಾಧನ ಗುಣಸ್ಥಾನ ಇರುವಾಗ 2 ಭಾವಗಳನ್ನ ಕಡಿಮೆ ಮಾಡಬೇಕು. ಒಂದು ಮಿಥ್ಯಾದರ್ಶನ ಭಾವ, ಇನ್ನೊಂದು ಅಭವ್ಯತ್ವ. ಇವೆರಡನ್ನ ಕಡಿಮೆ ಮಾಡಿದಾಗ 24ರ ಪೈಕಿ 2 ಹೋದರೆ 22 ಭಾವಗಳು ಉಳಿಯುತ್ತವೆ. ಅದು ಸಾಸಾಧನ ಗುಣಸ್ಥಾನದ ಸೌಧರ್ಮೇಶಾನ ಕಲ್ಪದ ನಿವೃತ್ತಿಯ ಪರ್ಯಾಪ್ತಕ ಜೀವನಲ್ಲಿ ಇರಲು ಸಾಧ್ಯ. ತಿಳಿತು?
ಓದ್ಲ ಬಯಸಿದ್ರೆ ಅವಿರತ ಸಂಯತ್ವ ಗುಣಸ್ಥಾನ ಸೌಧರ್ಮ ಈಶಾನ್ಯ ನಿರ್ವೃತ್ತಿ ಅಪರ್ಯಾಪ್ತಕ. ಔಪಶಮಿಕ 1, ಛಾಯಿಕ 1, ಛಾಯೋಪಶಮಿಕ 12, ಔದಯಿಕ 10, ಪಾರಿಣಾಮಿಕ 2, ಒಟ್ಟು 26. ಈಗ ಎರಡನೇ ಗುಣಸ್ಥಾನ ಆದ್ಮೇಲೆ ಇನ್ನು ಸೌಧರ್ಮೇಶಾನ ಕಲ್ಪದಲ್ಲಿ ಅವಿರತ ಸಮ್ಯಕ್ತ್ವದ ಜೊತೆಗೂ ಜನ್ಮ ಆಗಬಹುದು. ಸಮ್ಯಕ್ ದೃಷ್ಟಿ ಜೀವ ಸೌಧರ್ಮೇಶಾನ ಕಲ್ಪದಲ್ಲಿ ಜನ್ಮ ತಾಳ್ತಾರೆ. ಹಾಗಾಗಿ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಸೌಧರ್ಮೇಶಾನ ಕಲ್ಪದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಯಾವ ಭಾವಗಳ ಆಗಬಹುದು? ಔಪಶಮಿಕ ಭಾವ 1 ಆಗಬಹುದು. ಆಮೇಲೆ ಔಪಶಮಿಕ ಯಾವ್ದಾಗಬಹುದು? ದ್ವಿತೀಯೋಪಶಮ ಸಮ್ಯಕ್ತ್ವದ ಅಪೇಕ್ಷದಿಂದ ಹೇಳಿದ್ದಾರೆ. ಕ್ಷಾಯಿಕ ಭಾವಗಳಲ್ಲಿ ಕೂಡ ಒಂದು ಕ್ಷಾಯಿಕ ಸಮ್ಯಕ್ತ್ವ ಇರಬಹುದು. ಇನ್ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಎಷ್ಟಿರ್ಬೋದು? 3 ಮತೀಶ್ರುತ ಅವಧಿ ಅವ್ಯಕ್ತ ಅವಸ್ಥೆ ಇದೆ. ಅಜ್ಞಾನ ಭಾವದಲ್ಲಿ ಇಲ್ಲ, ಜ್ಞಾನ ಇರುವುದು. ಯಾಕೆ ಇರುವುದಿಲ್ಲ? ನಾಲ್ಕನೇ ಗುಣ ದೃಷ್ಟಿ ಅವಿರತ ಸಂಯತ್ವ ಗುಣಸ್ಥಾನ. ಸಮ್ಯಕ್ ದೃಷ್ಟಿ ಇದೆಯಲ್ಲ, ಅದಕ್ಕೆ ಅಜ್ಞಾನ ಇರುವುದಿಲ್ಲ. ದರ್ಶನದಲ್ಲಿ 3 ಭಾವಗಳಿರಬಹುದು. ಚಕ್ಷುವ ಚಕ್ಷು ಅವಧಿ. ಲಬ್ಧಿಗಳಲ್ಲಿ 5 ಎಲ್ಲ ಇರಬಹುದು. ಸಮ್ಯಕ್ತ್ವದಲ್ಲಿ ಇರಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಕೂಡ ಇರಬಹುದು. ಚಾರಿತ್ರನೂ ಇರಬಹುದು. ಇರಲ್ಲ, ಚಾರಿತ್ರ ಇರಲ್ಲ. ದೇವಗತಿಯಲ್ಲಿ ಜನ್ಮ ತಾಳುವಾಗ ನಿವೃತ್ತಿಯ ಪರ್ಯಾಪ್ತಕರಲ್ಲಿ ಚಾರಿತ್ರ ಇರುವುದಿಲ್ಲ, ಸಂಯಮನೂ ಇರುವುದಿಲ್ಲ. ಎಷ್ಟಾಯ್ತು? 12. ಇನ್ನು ಔದಯಿಕ ಭಾವಗಳಲ್ಲಿ ದೇವಗತಿ ಇದೆ, ಅದಕ್ಕಾಗಿ ದೇವಗತಿ ಹೃದಯದಲ್ಲಿದೆ. ಅಂದ್ರೆ ಔದಯಿಕ ಭಾವಗಳಲ್ಲಿ 1ನೇದು ದೇವಗತಿ ಔದಯಿಕ ಭಾವ ಇದೆ. ಕಷಾಯಗಳಲ್ಲಿ ಎಲ್ಲಾ ಕಷಾಯಗಳು ಇವೆ. ವೇದದಲ್ಲಿ ಪುರುಷ ವೇದ ಮಾತ್ರ. ಯಾಕೆ? ಮೇಲಿನ ಸ್ವರ್ಗದಲ್ಲಿ ದೇವಿಯರು ಇರುವುದಿಲ್ಲ. ಎರಡು ವೇಳೆ ಇರ್ಬೋದು. ಸಂಯತ್ವ ಇರೋದ್ರಿಂದ ಪುರುಷ ಮಾತ್ರ ತಗೊಂಡಿದ್ದಾರೆ. ಸಮ್ಯಕ್ತ್ವ ಇರುವುದರಿಂದ ಪುರುಷ ವೇದ ಮಾತ್ರ ಇರ್ತದೆ. ಸಮ್ಯಕ್ತ್ವದ ಜೊತೆಗೆ ಜನ್ಮ ಆಗ್ತಾ ಇದೆಯಲ್ಲ, ಅದಕ್ಕಾಗಿ ಪುರುಷ ವೇದ ಇರ್ತದೆ. ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮನೂ ಇದೆ. ಆಮೇಲೆ ಅಸಿದ್ಧತ್ವ ಕೂಡ ಇದೆ. ಲೇಷ ಮಧ್ಯಮ ಯಾವ ಸ್ವರ್ಗದಲ್ಲಿ? ಸೌಧರ್ಮ ಈಶಾನ್ಯ ವರ್ಗ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಆಮೇಲೆ ಎಷ್ಟಾಯ್ತಿದು ಔದಯಿಕ ಭಾವದ್ದು? 10 ಆಗುತ್ತದೆ. 10 ವೇದ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಹಾಗೂ ಭವ್ಯತ್ವ ಎರಡೇ ಭಾವಗಳಾಗುವುದು. ಹಾಗಾಗಿ ಎಲ್ಲಾ ಸೇರಿಸಿ ಎಷ್ಟಾಯ್ತು? 26. ಯಾವ ಗುಣಸ್ಥಾನದಲ್ಲಿ? ಅವಿರತ ಸಂಯತ್ವ ಗುಣಸ್ಥಾನ ಸೌಧರ್ಮ ಈಶಾನ್ಯ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಹೀಗೆ
ತಿಳಿಯಿತು. ಹಾ ಭಯ್ಯ. ಕುಮಾರ ಮಹೇಂದ್ರ ಸ್ವರ್ಗ ನಿವೃತ್ತಿ ಅಪರ್ಯಾಪ್ತಕ ಔಪಶಮಿಕ 1, ಛಾಯಿಕ 1, ಛಾಯೋಪಶಮಿಕ 14, ಔದಯಿಕ 12, ಪಾರಿಣಾಮಿಕ 3 ಒಟ್ಟು 31. ಮತ್ತೆ ಇದರಲ್ಲಿ ಒಂದು ವಿಶೇಷ ಕೊಟ್ಟಿದ್ದಾರೆ ಭಯ. ಅಂದ್ರೆ ದೇವಿಯರು 2ನೇ ಸ್ವರ್ಗದವರೆಗೆ ಮಾತ್ರ ಉತ್ಪನ್ನವಾಗುತ್ತಾರೆ. ಆದ್ದರಿಂದ 3ನೇ ಸ್ವರ್ಗದಿಂದ ಮೇಲಿನ ಸ್ವರ್ಗಗಳಲ್ಲಿ ಪುರುಷ ವೇದ ಒಂದೇ ಇರುತ್ತದೆ. ದೇಶದಲ್ಲಿ ಪ್ರೀತ ಉತ್ಕೃಷ್ಟ ಹಾಗೂ ಪದ್ಮ ಜಗನ್ಯ ಇರುತ್ತದೆ. ಸೌಧರ್ಮ ಕುಮಾರ ಮಹೇಂದ್ರ. ಅದೇ ಸೌಧರ್ಮೇಶಾನ ಕಲ್ಪದ ಆದಮೇಲೆ ಮುಂದೆ ಬರುವಂಥದ್ದು ಸಾನತ್ ಕುಮಾರ ಮತ್ತು ಮಹೇಂದ್ರ. ಸಾನತ್ ಕುಮಾರ ಇದು ಮಹೇಂದ್ರ ಜನ್ಮ ತಾಳುವಂತಹ ಸಂದರ್ಭದಲ್ಲಿ ಅಂದ್ರೆ 3 ಮತ್ತು 4ನೇ ಸ್ವರ್ಗದಲ್ಲಿ ಜನ್ಮ ತಾಳುವಂತಹ ಸಂದರ್ಭದಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಏನೇನು ಭಾವಗಳು ಆಗಬಹುದು ಅಂದ್ರೆ, ಒಂದು ಸಮ್ಯಕ್ತ ಭಾವ ಔಪಶಮಿಕದಲ್ಲಿ ಆಗಬಹುದು, ದ್ವಿತೀಯೋಪಶಮ ಸಮ್ಯಕ್ತ. ಆಮೇಲೆ ಒಂದು ಕ್ಷಾಯಿಕ ಭಾವನೂ ಆಗಬಹುದು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ, ಮತಿಶ್ಯುತ ಅವಧಿ 3 ಜ್ಞಾನಗಳಾಗಬಹುದು. ಅಜ್ಞಾನ ಭಾವಗಳಲ್ಲಿ ಕೂಮತಿ, ಕುಶುತ 2 ಅಜ್ಞಾನ ಭಾವಗಳಾಗಬಹುದು. ಆಮೇಲೆ ದರ್ಶನಗಳಲ್ಲಿ ಅದು ಮಿಥ್ಯಾತ್ವದ ಜೊತೆಗೆ ಬರುವುದಿಲ್ಲ. ಅಂತರ್ಮೂರ್ತ ಆದ್ಮೇಲೆ ಜನ್ಮ ಪೂರ್ಣ ಆದ್ಮೇಲೆ ಅಂತರ್ಮೂರ್ತ ಆದ್ಮೇಲೆ ಬರ್ತದೆ. ಸರಿ ಭಯ್ಯಾಜಿ, ಇವಾಗ 3-4 ಸ್ವರ್ಗದಲ್ಲಿ ಇರುತ್ತೆ ಅಂತ ಹೇಳ್ತಾರಲ್ಲ, ನಿತ್ಯ ದೃಷ್ಟಿಗಳನ್ನು ಮುಖ್ಯನಾ? 3-4 ಸ್ವರ್ಗದಲ್ಲಿ ಪುರುಷ ವೇದ ಮಾತ್ರ ಇರುತ್ತೆ ಅಂತ ಹೇಳಿದ್ರಲ್ಲ, ಅದು ಮಿಥ್ಯಾ ದೃಷ್ಟಿಗಳಿಂದ ಮಿಥ್ಯಾ ದೃಷ್ಟಿಗಳಿಗೂ ಅಂತೇನಿಲ್ಲ. ಅಲ್ಲಿ ಇದ್ರೆ 2 ವೇದ ಇರ್ಬೋದು, ಒಂದು ಪುರುಷ ವೇದ, ಇನ್ನೊಂದು ಸ್ತ್ರೀ ವೇದ. ಈ 2ರಲ್ಲಿ ಯಾವ್ದಾದ್ರು ಒಂದಿರ್ತದೆ. ಪುರುಷ ಮತ್ತು ಸ್ವರ್ಗದಲ್ಲಿ ಒಂದು ವಿಶೇಷ ಏನು ಅಂತಂದ್ರ, ಯಾವುದೇ ದ್ರವ್ಯದಿಂದ ಶರೀರ ಇದೆ ಭಾವನೂ ಅದೇ ಇರ್ತದೆ. ಅಲ್ಲ, ಬಟ್ ಸ್ತ್ರೀಯಾಗಿ ಹುಟ್ಟಬಹುದಲ್ಲ, ಸ್ತ್ರೀಯಾಗಿ ಹುಟ್ಟಬಹುದಲ್ಲ, ಹುಟ್ಟಿದಾರಲ್ಲ. ಅಂದ್ರೆ 3ನೇ 4ನೇ ಸ್ವರ್ಗದಲ್ಲಿ ಹುಟ್ಟಂಗಿಲ್ಲ, ಅಲ್ಲಿ ಹೋಗಿ ಜೀವನ ಮಾಡ್ತಾರೆ. ಹುಟ್ಟು ಅಪೇಕ್ಷೆಯಿಂದ ಇರೋದಿಲ್ಲ. ಈಗ 1-2ರಲ್ಲಿ ಅವ್ರದ್ದು ತವರ ಮನೆ ಇದೆ, ಮೇಲೆ ಅವ್ರದ್ದು ಎಲ್ಲಿ ತನಕ ಅವ್ರನ್ನ ಮಾಡಿ ಕೊಡ್ಬಹುದು ಅಂದ್ರೆ 16ನೇ ಕಲ್ಪದ ತನಕ, ಸ್ವರ್ಗದ ತನಕ ಅವ್ರ ಗಂಡ. ಇಲ್ಲಿ ಒಂದು ಜ್ಞಾನ ಭಾವದಲ್ಲಿ 3 ಜ್ಞಾನ ಭಾವಗಳಿರಬಹುದು. ಕ್ಷಾಯೋಪಶಮಿಕದಲ್ಲಿ ಮತಿಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಅಜ್ಞಾನ ಭಾವಗಳಲ್ಲಿ ಕೂಮತಿ, ಕುಶ್ರುತ 2 ಇರಬಹುದು. ಆಮೇಲೆ
ದರ್ಶನಗಳಲ್ಲಿ ಚಕ್ಷು ದರ್ಶನ ಅಗ್ನಿ ದರ್ಶನ 3 ದರ್ಶನಗಳಿರಬಹುದು. ಲಬ್ಧಿಗಳಲ್ಲಿ 5 ಇರಬಹುದು. ಸಮ್ಯಕ್ತದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ಇರಬಹುದು. ಎಲ್ಲಿ ಸಾನತ್ ಕುಮಾರ ಮಹೇಂದ್ರದಲ್ಲಿ ಜನ್ಮ ತಾಳುವಾಗ. ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಚಾರಿತ್ರ ಭಾವ ಇರುವುದಿಲ್ಲ, ಸಂಯಮನೂ ಇರುವುದಿಲ್ಲ. ಛಾಯೋಪಶಮಿಕದ್ದೆಷ್ಟಾಯ್ತು? 14. ಇನ್ನು ಔದಯಿಕ ಭಾವಗಳಲ್ಲಿ 1 ದೇವಗತಿ ಇದೆ. ಕಷಾಯಗಳು 4 ಇದೆ. ವೇದ ಪುರುಷ ಜನ್ಮ ಮಾತ್ರ ಇದೆ. ಅಲ್ಲಿ ಜನ್ಮ ತಾಳುವವರು, ಅಲ್ಲಿ ಆ ಸ್ವರ್ಗದಲ್ಲಿ ಉತ್ಪನ್ನ ಆಗುವವರೆಲ್ಲ ಪುರುಷರೇ ಇದ್ದಾರೆ. ಹಾಗಾಗಿ ಜನ್ಮದ ಅಪೇಕ್ಷೆ ನಡೀತಾ ಇದೆ, ನಿವೃತ್ತಿಯ ಪರ್ಯಾಪ್ತಕದ ಅಪೇಕ್ಷೆ ಇದೆ ಅಂತನ್ನುವಾಗ ಅಲ್ಲಿ 3-4ನೇ ಸ್ವರ್ಗದಲ್ಲಿ ಯಾರ ಸ್ತ್ರೀ ಜನ್ಮದಲ್ಲಿ ಇರುವುದಿಲ್ಲ. ಹಾಗಾಗಿ ಪುರುಷ ಜನ್ಮವೇ ಆಗ್ತಾ ಇರೋದ್ರಿಂದ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಯಾವುದು ವೇದ ಇದ್ದಂಗಾಯ್ತು? ಪುರುಷ ವೇದವೇ ಇದ್ದಂಗಾಯ್ತು. ಮಿಥ್ಯಾದರ್ಶನ ಇರಬಹುದು, ಅಜ್ಞಾನ ಭಾವನೂ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 2 ಲೇಷಗಳಿರಬಹುದು. ಪೀತಲೇಷ ಮತ್ತು ಪದ್ಮಲೇಷ. ಪದ್ಮಲೇಷ ಜಗನ್ಯ ರೂಪದಿಂದ ಇರ್ತದೆ, ಪೀತಲೇಷ ಉತ್ಕೃಷ್ಟ ರೂಪದಿಂದ ಇರ್ತದೆ. ಪೀತಲೇಷ ಉತ್ಕೃಷ್ಟ, ಪದ್ಮಲೇಷ ಜಗನ್ಯ. ಎಲ್ಲಿ? ಸಾನತ್ ಕುಮಾರ ಮಹೇಂದ್ರ ಕಲ್ಪದಲ್ಲಿ. ಎಷ್ಟಾಯ್ತಿದು ಔದಯಿಕ ಭಾವದ್ದು? ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಭಾವಗಳಾಗಲು ಸಾಧ್ಯ. ಎಲ್ಲ ಸೇರಿ ಎಷ್ಟಾಯ್ತು? 31 ಭಾವಗಳು. ಎಲ್ಲಿ? ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಸಾಮಾನ್ಯ ರೂಪದಿಂದ ಇಷ್ಟು ಭಾವಗಳ ಆಗಬಹುದು. ತಿಳಿದ್ರಿ? ವಿಖ್ಯಾತ ಗುಣಸ್ಥಾನ ಆನಂದ್ ಕುಮಾರ ಮಹೇಂದ್ರ ವರ್ಗದ ನಿವೃತ್ತಿ ಅಪರ್ಯಾಪ್ತಕರಲ್ಲಿ ಉಪಶಮಿಕ 0, ಛಾಯಿಕ 0, ಛಾಯೋಪಶಮಿಕ 9, ಔದಯಿಕ 12, ಪಾರಿಣಾಮಿಕ 3, ಒಟ್ಟು 24. ವಿಶೇಷ ಕೊಟ್ಟಿದ್ದಾರೆ ಭಯ್ಯ ಇದು. ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದ ವಿಖ್ಯಾತ ಗುಣಸ್ಥಾನದ 24 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವದ ಅಭಾವದಿಂದ ಸಾಸಾಧನ ಗುಣಸ್ಥಾನದಲ್ಲಿ 22 ಭಾವಗಳು ಇರುತ್ತವೆ. ಇವಾಗ ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದ ಗುಣಸ್ಥಾನಗಳ ಆಧಾರದಿಂದ ಎಷ್ಟೆಷ್ಟು ಭಾವಗಳಾಗುತ್ತವೆ ಅನ್ನೋದನ್ನು ನೋಡ್ಬೇಕು. ಇಲ್ಲಿ ಸಾಮಾನ್ಯ ವಿಶೇಷ ಅನ್ನೋದಕ್ಕಿಂತ ಅದು ಮೊದಲನೇದೇನಿದೆ ಎಲ್ಲ ಸಮ್ಯಕ್ತ ಮಿಥ್ಯಾತ್ವ ಹಿಡ್ಕೊಂಡು ಹೇಳಿದಾರಲ್ಲ, ಅದು ಮಾರ್ಗಣಾದ ಅಪೇಕ್ಷಾದಿಂದ ಅಂತ ತಿಳ್ಕೋಬೇಕು. ಈ ಗುಣಸ್ಥಾನದಿಂದ ಹೇಳುವಾಗ ಗುಣಸ್ಥಾನಗಳ ಆಧಾರದಿಂದ ಅಂತ ತಿಳ್ಕೋಬೇಕು. ಇದೇ ಇಲ್ಲಿ ಸಾಮಾನ್ಯ ವಿಶೇಷನೂ ಆಗ್ತದೆ. ಹೀಗೂ ತಿಳ್ಕೋಬಹುದು, ಹಾಗೂ ತಿಳ್ಕೋಬಹುದು. ಇನ್ನು ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದಲ್ಲಿ ನಿವೃತ್ತಿಯ ಪರ್ಯಾಪ್ತಕರಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಔಪಶಮಿಕ ಭಾವಗಳು 1 ಇರುವುದಿಲ್ಲ, ಕ್ಷಾಯಿಕ ಭಾವಗಳು 1 ಇರುವುದಿಲ್ಲ, ಕ್ಷಾಯೋಪಶಮಿಕ ಭಾವಗಳು ಮಿಥ್ಯಾತ್ವದಲ್ಲಿ ಜ್ಞಾನ ಇರುವುದಿಲ್ಲ, ಅಜ್ಞಾನ ಭಾವ 2 ಇರಬಹುದು. ಆಮೇಲೆ ಅಜ್ಞಾನ 2 ಅಂದ್ರೆ ಕೂಮತಿ ಮತ್ತು ಕೋಶುತ. ದರ್ಶನದಲ್ಲಿ 2, ಚಕ್ಷು ಅಚಕ್ಷು. ಲಬ್ಧಿಗಳ 5 ಇರಬಹುದು. ಕ್ಷಾಯೋಪಶಮಿಕದ ಸಮ್ಯಕ್ತ್ವ, ಚಾರಿತ್ರ ಹಾಗೂ ಸಂಯಮ ಇವು ಯಾವೂ ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕದಲ್ಲಿ
9 ಭಾವಗಳು ಇರಲು ಸಾಧ್ಯ. ಔದಯಿಕ ಭಾವಗಳಲ್ಲಿ 1 ದೇವಗತಿ ಇದೆ. ಕಷಾಯಗಳು 4 ಇವೆ. ವೇದಗಳಲ್ಲಿ ಪುರುಷ ವೇದವೇ ಇದೆ ನಿವೃತ್ತಿಯ ಪರ್ಯಂತಕದಲ್ಲಿ 3 ಮತ್ತು 4ನೇ ಸರ್ಗದಲ್ಲಿ. ಮಿಥ್ಯಾದರ್ಶನ ಮಿಥ್ಯಾತ್ವ ಗುಣಸ್ಥಾನ ಇದೆ. ಅಜ್ಞಾನವೂ ಇದೆ, ಅಸಂಯಮವೂ ಇದೆ. ದೇವತೆಗಳ ಪರ್ಯಾಪ್ತಕ ಇರಲಿ ಅಪರ್ಯಾಪ್ತಕ ಇರಲಿ, ಅಸಂಯಮ ಅಂತೂ ಇದ್ದೇ ಇರ್ತದೆ. ಅಸಿದ್ಧತ್ವನೂ ಎಲ್ಲಾ ಕಡೆ ಇದ್ದೇ ಇರ್ತದೆ ದೇವಗತಿದ್ದಲ್ಲಿ. ಲೇಷಗಳಲ್ಲಿ ಪೀತನೂ ಇದೆ, ಪದ್ಮನೂ ಇದೆ. ಪೀತ ಉತ್ಕೃಷ್ಟ ರೂಪದಿಂದ ಇದೆ, ಪದ್ಮ ಜಗನ್ಯ ರೂಪದಿಂದ ಇದೆ. ಔದಯಿಕ ಭಾವ ಎಷ್ಟಾಯ್ತು? 12. ಇನ್ನು ಇದಕ್ಕೆ ಪಾರಿಣಾಮಿಕ ಭಾವಗಳು 3 ಇದೆ. ಮಿಥ್ಯಾತ್ವ ಇರುವುದರಿಂದ ಜೀವತ್ವ, ಭವ್ಯತ್ವ, ಅಭವ್ಯತ್ವ ಎಲ್ಲಾನು ಇರಲಿಕ್ಕೆ ಸಾಧ್ಯ ಇದೆ. ಒಟ್ಟು 24 ಭಾವಗಳು. 24 ಭಾವಗಳು ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದಲ್ಲಿ, ನಿವೃತ್ತಿಯ ಪರ್ಯಾಪ್ತಕರಲ್ಲಿ ಆಗಲು ಸಾಧ್ಯ. ತಿಳಿಯಿತು? ಇತ್ತು. ಇನ್ ಸಾನತ್ ಕುಮಾರ ಮಹೇಂದ್ರ ಕಲ್ಪದಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಆದ್ಮೇಲೆ ಸಾಧನ ಗುಣಸ್ಥಾನ ಬರ್ತದೆ. ಆ ಗುಣಸ್ಥಾನದ ಜೊತೆಗೆ ಕೂಡ ಸಾನತ್ ಕುಮಾರ ಮಹೇಂದ್ರ ಸ್ವರ್ಗದಲ್ಲಿ ಜನ್ಮ ಆಗಬಹುದು, ತಾಳಬಹುದು. ಆದರೆ ಈ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಏನು ಭಾವಗಳಿದಾವಲ್ಲ, ಇವೇ ಭಾವಗಳಿರ್ತವೆ. ಅದು 2 ಕಡಿಮೆ ಆಗಿರ್ತವೆ. ಒಂದು ಅಭವ್ಯತ್ವ ಇರುವುದಿಲ್ಲ, ಇನ್ನೊಂದು ಮಿಥ್ಯಾದರ್ಶನ ಇರುವುದಿಲ್ಲ. ಏನೇ ಇರುವುದಿಲ್ಲ? ಅಭವ್ಯತ್ವ ಇರುವುದಿಲ್ಲ, ಮಿಥ್ಯಾದರ್ಶನ ಇರುವುದಿಲ್ಲ. ಇವೆರಡನ್ನ ಕಡಿಮೆ ಮಾಡಿದ್ರೆ 24ರಲ್ಲಿ 22 ಭಾವಗಳು ಉಳಿತವೆ, ಆಗ್ತವೆ. ಎಲ್ಲಿ? ಸಾಧನ ಗುಣಸ್ಥಾನವುಳ್ಳ ಸಾನತ್ ಕುಮಾರ ಮಹೇಂದ್ರ ನಿವೃತ್ತಿ ಅಪರ್ಯಾಪ್ತಕ ನಿವೃತ್ತಿಯ ಅವಸ್ಥೆಯಲ್ಲಿ ಎಷ್ಟು ಭಾವ ಆಗ್ಬೋದು? 22 ಭಾವ ಆಗ್ಬೋದು. ತಿಳಿತು? ತಿಳಿತು. ಮುಂದೆ ಮುಂದುವರೆದ್ರೆ ಗುಣಸ್ಥಾನ, ಅವಿರತ ಸಂಯುಕ್ತ ಗುಣಸ್ಥಾನ. ಸಾನತ್ ಕುಮಾರ ಮಹೇಂದ್ರ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ 1, ಶಾಯಿಕ 1, ಶಾಯೋಪಶಮಿಕ 12, ಔದಯಿಕ 11, ಪಾರಿಣಾಮಿಕ 2, ಒಟ್ಟು 27. ಇನ್ನು 3ನೇ ಗುಣಸ್ಥಾನದಲ್ಲಿ ಜನ್ಮ ಆಗುವುದಿಲ್ಲ, ಅದಕ್ಕಾಗಿ ಅದರದ ಚರ್ಚೆ ಇಲ್ಲ. ಇನ್ನು 4ನೇ ಗುಣಸ್ಥಾನದಲ್ಲಿ ಜನ್ಮ ಇದೆ ದೇವಗತಿಯಲ್ಲಿ. ಹಾಗಾಗಿ ಸಾನತ್ ಕುಮಾರ ಮಹೇಂದ್ರ ಕಲ್ಪದಲ್ಲಿ ನಿವೃತ್ತಿಯ ಪರ್ಯಾಪ್ತಕರಲ್ಲಿ 4ನೇ ಗುಣಸ್ಥಾನ ಇದ್ದಾಗ, ಅವಿರತ ಸಮ್ಯಕ್ತ ಗುಣಸ್ಥಾನ ಇದ್ದಾಗ ಏನಾಗಬಹುದು? ಔಪಶಮಿಕ ಭಾವಗಳಲ್ಲಿ 1 ದ್ವಿತೀಯೋಪಶಮ ಸಮ್ಯಕ್ತ ಭಾವ ಇರಬಹುದು. ಶಾಯಿಕ ಭಾವಗಳಲ್ಲಿ ಶಾಯಿಕ ಸಮ್ಯಕ್ತ ಭಾವ ಇರಬಹುದು. ಶಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ 3 ಮತ್ತೆ ಶ್ರುತ ಅವಧಿ 3 ಜ್ಞಾನ ಭಾವ ಇರಬಹುದು. ಆಮೇಲೆ ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನ ಭಾವಗಳಲ್ಲಿ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ 3 ಭಾವಗಳಿರಬಹುದು. ಲಬ್ಧಿಗಳಲ್ಲಿ 5 ಲಬ್ಧಿ ಭಾವಗಳು: ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಹೀಗೆ 5 ಲಬ್ಧಿ ಭಾವಗಳಿರ್ಬಹುದು. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವನೂ ಇರಬಹುದು. ಅಂದ್ರೆ ಸಮ್ಯಕ್ತ್ವ, ಸಮ್ಯಕ್ತ್ವ ಭಾವ ಇರಬಹುದು. ಚಾರಿತ್ರ ಹಾಗೂ ಸಂಯಮ ಭಾವ ಇರುವುದಿಲ್ಲ.
ಕ್ಷಯೋಪಶಮಿಕ ಸಮ್ಯಕ್ತೋಭಾವ ಮಾತ್ರ ಇರಲಿಕ್ಕೆ ಸಾಧ್ಯ ಇದೆ ನಿವೃತ್ತಿ ಅಪರ್ಯಾಪ್ತಕರಲ್ಲಿ ಸಾನತ್ ಕುಮಾರ ಮಹೇಂದ್ರದಲ್ಲಿ. ಆದ್ರೆ ಚಾರಿತ್ರ ಹಾಗೂ ಸಂಯಮ ಇರುವುದಿಲ್ಲ. ಎಷ್ಟು ಭಾವ ಆಯ್ತು? 12 ಭಾವ. 12 ಭಾವ. ಆಮೇಲೆ ಔದಯಿಕ ಭಾವಗಳಲ್ಲಿ ದೇವಗತಿ ಉದಯದಲ್ಲಿದೆ, ದೇವಗತಿ ಒಂದು ಔದಯಿಕ ಭಾವ ಇದೆ. ಕಷಾಯಗಳಲ್ಲಿ 4 ಕಷಾಯಗಳಿವೆ. ವೇದ ಭಾವದಲ್ಲಿ ಪುರುಷ ವೇದ ಒಂದೇ ಇದೆ ನಿವೃತ್ತಿ ಅಪರ್ಯಾಪ್ತಕರಲ್ಲಿ. ಆಮೇಲೆ ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಆಮೇಲೆ ಲೇಷದಲ್ಲಿ ಪೀತಲೇಷ ಪದ್ಮಲೇಷ ಉತ್ಕೃಷ್ಟ ರೂಪದಲ್ಲಿದೆ, ಪದ್ಮಲೇಷ ಜಗನ್ಯ ರೂಪದಲ್ಲಿದೆ. ಎಷ್ಟಾಯ್ತು ಔದಯಿಕ ಭಾವ? 11 ಬಯಸಿ 11. 2 ಪಾರಿಣಾಮಿಕ ಭಾವ, ಜೀವತ್ವ ಭವ್ಯತ್ವ ಎಲ್ಲ ಸೇರಿಸಿ 27 ಭಾವಗಳ 27 ಭಾವ. 27 ಭಾವಗಳಾಗ್ತವೆ. ಯಾವ ಗುಣಸ್ಥಾನದಲ್ಲಿ? ಅವಿರುದ್ಧ ಸಮ್ಯಕ್ತ ಗುಣಸ್ಥಾನ 4ನೇ ಗುಣಸ್ಥಾನ. ಸಾನತ್ ಕುಮಾರ ಮಹೇಂದ್ರ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಒಟ್ಟು 27 ಭಾವಗಳು ಆಗಲು ಸಾಧ್ಯ. ತಿಳಿತು? ತಿಳಿತು. ತಿಳಿತು. ತಿಳಿತಾ ಇದೆಯೋ ಎಲ್ಲರಿಗೂ? ತಿಳಿತು. ಬಟ್ ನೆನಪಿಟ್ಕೊಂಡು ಸ್ವಲ್ಪ ಕಷ್ಟ ಅನ್ಸ್ತಾ ಇದೆ ಬೈರಾಜಿ. ನಿಮ್ಮ ವಿವರಣೆ ಕೊಟ್ಟಾಗ ಚೆನ್ನಾಗಿ ತಿಳಿಯುತ್ತೆ ಬೈರಾಜಿ. ಆಮೇಲೆ ಸ್ವಯಂ ಓದುವಾಗ ನಮಗೆ ಮತ್ತೆ ಅದೇ ನಾಡ್ತೀನಿ. ಸರಿ, ದಿನವಾನಿ ಹೇಳಿ ಆಮೇಲೆ ಚರ್ಚೆ ನೋಡು. ಸಿರಿಜಿಣವಾಣಿ ಜಗ ಕಲ್ಯಾಣಿ ಜಗಜನ ಮದತಮ ಮೋಹ ಹರಿ ಜನಮಣ ಹರಿ ಗಣಹರ ಹರಿ ಜಮ್ಮ ಜರಾ ಭವರೋಗ ಹರಿ ತಿಥಯ ರಾಣಂ ದಿವ್ಯಜೋಣಿಂ ಜೋ ಪಡಯಿ ಸುಣಯಿ ಮಯಿಯೇ ಧಾರಯಿ ನಾಣಂ ಸೌಖ್ಯಮನಂತಂ ಧರಿಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿನವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ.